ತಾಲೂಕಿನ ಮಲ್ಲನ ಬಾಣವಾಡಿಯವರಾದ ಶಿವಪ್ರಸಾದ್ ಆರಾಧ್ಯ ಇವರು BAHEPS ಮತ್ತು ಚಿತ್ರಕಲೆಯಲ್ಲಿ ಹವ್ಯಾಸಿ ಕಲೆಯ ಪದವಿಯನ್ನು ಹೊಂದಿ ಕೃಷಿಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ನೆಲದಲ್ಲಿ ಎಂಬ ಕೃತಿಯು ಬಿಡುಗಡೆಯ ಹಂತದಲ್ಲಿದ್ದು, ತಾಯಿಯ ಮಡುವಿನಲ್ಲಿ ಮಾತೆಯ ಮಮತೆಯಿಂದ ಎಂಬ 2 ಕವನ ಸಂಕಲನಗಳು ಲೋಕಾರ್ಪಣೆಗೊಂಡಿವೆ. ಕಥೆ, ಕವನ, ಚುಟುಕು, ಲೇಖನ, ಹನಿಗವನ, ಗಜಲ್, ಭಾವಗೀತೆ, ಕಂದಪದ್ಯ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಕವಿತೆಗಳನ್ನು ರಚಿಸುವ ಇವರ ಬರಹಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುತ್ತವೆ. ಕರ್ನಾಟಕ ರಾಜ್ಯೋತ್ಸವ, ಕಾವ್ಯರತ್ನ, ಕಲಾರತ್ನ ಹೀಗೆ 10 ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವುದು ಇವರ ಸಾಹಿತ್ಯ ಪರಿಶೀಲಿಸಿದ ಗೌರವವಾಗಿರುತ್ತದೆ. ನನ್ನ ಕವನದ ಶೀರ್ಷಿಕೆ ಜನ್ಮಭೂಮಿ. ಗಿರಿ ಶಿಖರ ಉತ್ತುಂಗ, ಹಿಮನದಿ ಮನೋಹರ, ಹರಿಯುವ ನದಿ ದಡದಿ ಮಂದಿರವು ಸುಂದರ. ಹಸಿರಸಿರಿ ಕರೆಯೊಳಗೆ ಕರೆಯೊಳತಿ ಭಾರತಿ, ದಿಸೆ ದಿಸೆದು ಹೆಸರಾಗಿ ಹರಡಿದು ಕೀರುತಿ, ಹರಡಿಹುದು ಕೀರುತಿ. ಮಣಿಮಾಲೆ ಹರಣಿಗಿವು ಹಿಮಗಿರಿಯ ಸಾಲುಗಳು, ಮಣಿಸುತ್ತಲೇ ಶತ್ರುಗಳು ಸಾಗುತ್ತಿವೆ ಕಾಲುಗಳು, ಸಾಗುತ್ತಿವೆ ಕಾಲುಗಳು. ಒಳಗುತ್ತಲೇ ಪ್ರತಿಫಲಿಸಿ ಜಯಕಾರ ಗೆಲುವಿನಲ್ಲಿ, ಒಳಗುತ್ತಲೇ ಪ್ರತಿಫಲಿಸಿ ಜಯಕಾರ ಗೆಲುವಿನಲ್ಲಿ. ಬೆಳಗುತ್ತಿದೆ ದೀಪ್ತಿಯ ಬಾವುಟವೋ ಚೆಲುವಿನಲ್ಲಿ, ಬೆಳಗುತ್ತಿದೆ ದೀಪ್ತಿಯ ಬಾವುಟವೋ ಚೆಲುವಿನಲ್ಲಿ. ಚುಂಬಕವು ವೈಭವದ ಸುಜಲನದ ಸಮ್ಮಿಲನ, ಬಿಂಬಿಸುತ್ತಾ ಬಾಲಮುಖ ಭಾರತದಿ ಸಂಚಲನ, ಬಿಂಬಿಸುತ್ತಾ ಬಾಲಮುಖ ಭಾರತದಿ ಸಂಚಲನ. ಮುಕುಟಮಣಿ ತೆರೆದಲ್ಲಿ ನನ್ನ ದೇಶ ಈ ತೆರೆಗೆ, ಮುಕುಟಮಣಿ ತೆರೆದಲ್ಲಿ ನನ್ನ ದೇಶ ಈ ತೆರೆಗೆ. ಒಗುದಿದು ಮೂಡುತ್ತಿದೆ ನಮಿಸುವೆವು ಸುಂದರೆಗೆ, ಒಗುದಿದು ಮೂಡುತ್ತಿದೆ ನಮಿಸುವೆವು ಸುಂದರೆಗೆ. ಶಕುದಿಯದು ಸೌಂದರ್ಯ ಮನಕ್ಕಾಗಿ ಶುಭಕ್ಕಾಗಿ, ಮುಕುದಿಗೂ ಸ್ವಾಗತವು ಪುಣ್ಯದ ತಪಕ್ಕಾಗಿ. ಯೋಗಿಗಳ ನೆಲದಲ್ಲಿ ಹುಟ್ಟಿರುವೆ ಶುಭಕ್ಕಾಗಿ, ತ್ಯಾಗಿಗಳ ನೆಲದಲ್ಲಿ ಹೋರಾಟ ಗುರಿಗಾಗಿ, ತ್ಯಾಗಿಗಳ ನೆಲದಲ್ಲಿ ಹೋರಾಟ ಗುರಿಗಾಗಿ. ದೇಶವಿದೋ ದಿವ್ಯವಿದೋ ಭವ್ಯವಿದೋ ನಮಗಾಗಿ, ದೇಶವಿದೋ ದಿವ್ಯವಿದೋ ಭವ್ಯವಿದೋ ನಮಗಾಗಿ. ಕೋಶವಿದೋ ಸಕಲದಲ್ಲೋ ತೆರೆದಿಡುತ್ತಾ ಜಗಕ್ಕಾಗಿ, ತೆರೆದಿಡುತ್ತಾ ಜಗಕ್ಕಾಗಿ. ತೆಗಳವೇ ಗೌರವಿಸೋ ಭಾರತೀಯೋ ತಮ್ಮೆದುರು, ತೆಗಳವೇ ಗೌರವಿಸೋ ಭಾರತೀಯೋ ತಮ್ಮದಿರು. ಹೊಗಳುತ್ತಲಿ ಬೋಧನದ ಲೇಖತೆಯ ತಿರಿಯದಿರು, ಹೊಗಳುತ್ತಲಿ ಬೋಧನದ ಲೇಖತೆಯ ತಿರಿಯದಿರು, ಬಹುತನದ ಲೇಖತೆಯ ತಿರಿಯದಿರು. ಜನ್ಮಭೂಮಿ. ನಮಸ್ಕಾರ. ಶ್ರೀ ಶಿವಪ್ರಸಾದ್